ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಪ್ರದೇಶದ ಬಡ ಕೂಲಿಕಾರರು ಬದುಕು ಸತ್ಯಾನಾಶ ಮಾಡಲು ಹೊರಟು ಬಿಪಿಜಿ ಗ್ರಾಮಜಿ ಜಾರಿಗೆ ತರುತ್ತಿರುವ ಮೋದಿ ಸರ್ಕಾರ ಕಳಿತಿಗೆ ತರುವುದು ಬೇಡವ ಬೇಡ ಬೇಡವ ಬೇಡ. ಕೂಲಿಕಾರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಗುತ್ತಿಗೆ ಪದ್ಧತಿ ಜಾರಿಗೆ ತರುವುದು ಬೇಡವ ಬೇಡ ಬೇಡ. ಫಾರ್ಮಿಂಗ್ ಜಾರಿಗೆ ತರುವುದು ಬೇಡವ ಬೇಡ ಬೇಡವ ಬೇಡ. ಜಾರಿಗೆ ತರುತ್ತಿರುವ ವಿಪಿಜಿ ಗ್ರಾಮಜಿ ಬೇಡವ ಬೇಡ ಬೇಡವ ಬೇಡ. ಗ್ರಾಮಜಿ ಬೇಡವ ಬೇಡ ಬೇಡವ ಬೇಡ. ಬದುಕು ಬರ್ಬಾದ್ ಮಾಡಲು ಹೊರಟು ವಿಪಿಜಿ ಗ್ರಾಮಜಿ ವಾಪಸ್ ಆಗಲಿ ವಾಪಸ್ ಆಗಲಿ. ಹಳ್ಳಿಯ ಬಡವರ ಬದುಕು ಸತ್ಯಾನಾಶ ಮಾಡುತ್ತಿರುವ ವಿಪಿಜಿ ಗ್ರಾಮಜಿ ವಾಪಸ್ ಆಗಲಿ. ವಿಪಿಜಿ ಗ್ರಾಮಜಿ ವಾಪಸ್ ಆಗಲಿ. ವಿರೋಧಿ ವಿಪಿಜಿ ಗ್ರಾಮಜಿ ಬೇಡ 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 ಇದರಿಂದ ಜಾರಿಗೆ ತರುತ್ತಿರುವ ವಿಪಿಜಿ ಗ್ರಾಮಜಿ ಬೇಡವ ಬೇಡ ಬೇಡವ ಬೇಡ. ತಾಲೂಕು ಇಲ್ಲಿ ಮುಕ್ತಿ ಕಾಲೋನಿ ಗ್ರಾಮೀಣ ಕಡಾಂಚಿನಲ್ಲಿ ಆನೆಗಳ ಹಾವಳಿ ಅಂದರೆ ಮತ್ತೂರು ರೇಂಜು ಮತ್ತು ಓಂಕಾರ್ ರೇಂಜಲ್ಲಿ ಭಾರಿ ಆನೆ ಹಾವಳಿ ಹೆಚ್ಚಾಯ್ತಾ ಇದೆ. ಇದ್ರ ಬಗ್ಗೆದಲ್ಲಿ ಈಶ್ವರ್ ಕಂಟ್ರಿ ಅವರೇ ನಿಮ್ಗೊಂದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನನಗೆ ಈ ಅಧಿಕಾರಿಗಳ ಜೊತೆಗೆ ಹೇಳಕ್ಕೆ ಇಷ್ಟ ಇಲ್ಲ. ಈಶ್ವರ್ ಕಂಟ್ರಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದನ್ನ ಈಶ್ವರ್ ಕಂಟ್ರಿ ಅವ್ರಿಗೆ ತಲುಪಬೇಕು. ಇದನ್ನ ನೀವು ಸೂಕ್ತವಾದ ಪರಿಹಾರ ಅಂತ ರೈತರಿಗೆ ನೀವು ಕೊಡ್ತೀನಿ ಅಂತ ಇದ್ದೀರಲ್ಲ, ನೀವು ಕರೆಕ್ಟಾಗಿ ನೀವು ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಕರೆಕ್ಟಾಗಿಲ್ಲ, ಇನ್ನೊಂದು ಏನಂದ್ರೆ ಟ್ರಂಚ್ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಏನು ಮಾಡ್ತಾ ಇದ್ರಿ? ನಿಮಗೆ ಮಂತ್ರಿ ಮಾನ್ಯಕ್ಕಾಗಿ ನೀವು ಹೊಡೆದಾಟ ಮಾಡ್ತಾ ಇದ್ದೀರಿ. ರೈತರ ಕಷ್ಟ ಏನಿದೆ ಅಂತ ನಿಮಗೆ ಗೊತ್ತಿದೆಯಾ? ಏನೋ ಒಂದು ಬಿಡದಿಯಲ್ಲಿ ಜಮೀನ ಬುಡ್ಸ್ಕೊಳಕ್ಕೆ ಹೊಡೆದಾಡ್ತಿದ್ದೀರಿ. ಬಂದು ಕಾಯಿರಪ್ಪ ಹಣನ ಇಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಡಿ ರೈತರಿಗೆ. ನೀವು ಪರಿಹಾರ ಎಷ್ಟು ಕೊಡ್ತೀರಾ? 10,000 ಬರೆದ್ರೆ 5,000 ಕಳಿಸ್ತೀರಾ ಮನೆಗೆ. ಇದು ಪರಿಹಾರ ವ್ಯವಸ್ಥೆನ ನಿಮ್ದು? ಈಗ ನೋಡ್ರಿ, ಒಂದು ಮಾವಿನ ಮರ ನೀವು ಬೆಲೆ ಕಟ್ಟಕ್ಕಾಗತ್ತೆ, ಅದು ಸಾಕಾಗತ್ತಲ್ರಿ ರೀ. ಬೆಲೆ ಏನು ಕಟ್ಬೋದು ನೀವು, ಅದ್ರ ಸಾಕಿ ನೀವು ಒಂದು ಮಾವಿನಕಾಯಿ ಬುಡಮಟ್ಟ ಮಾಡೋಕ್ಕಾಗತ್ತ? ನೀವು ಅದ್ರ ಕಷ್ಟ ನೀವು ಬಂದು ಅದನ್ನು ಸೊಸಿ ನೆಟ್ಟಿ ಅದನ್ನು ಸಾಕಿ ಅದನ್ನ ಬೆಳೆಸ್ದಾಗೆ ಅದ್ರ ಕಷ್ಟ ಗೊತ್ತಾಗೋದು. ಏನಂತಂದ್ರೆ, ನಾವು ಸಾಮೂಹಿಕ ನೇತೃತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೊನ್ನೂರು ಪ್ರಕಾಶನ ಅವರ ನೇತೃತ್ವದಲ್ಲಿ ನಾನು ಬರಗಿ ಜಿಲ್ಲಾ ಉಪಾಧ್ಯಕ್ಷ ಮಂಡಳಿಯಿಂದ ನಾನು ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮ ಫಾರೆಸ್ಟ್ ಇಲಾಖೆಗೆ. ಮುಂದೆ ಒಂದಿನ ಈ ತರ ಹಣ ಬಂದು ನಮಗೆ ರೈತರಿಗೆ ತೊಂದರೆ ಕೊಟ್ರೆ ನಾವು ಉಗ್ರವಾದ ಹೋರಾಟವನ್ನು ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪಾದಯಾತ್ರೆ ಮುಖಾಂತರ ಬಂಡೀಪುರಕ್ಕೆ ಬರಬೇಕಾಗುತ್ತೆ. ಇದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇದು ಎಲ್ಲ ಮಾಧ್ಯಮದವರು ಇದನ್ನ ಸುದ್ದಿ ಮಾಡಿ ಈಶ್ವರ್ ಕಂಟ್ರಿ ಅವ್ರಿಗೆ ನಾನು ತಲುಪಬೇಕು ಅಂತ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪ್ರಬಲ ಏನು ಹಣ ಮತ್ತೆ ತೋಳ್ಬಣ ಎನ್ನುವಂತ ನೀವು ಯಾವುದೇ ಅಭ್ಯರ್ಥಿ ಬಂದರೂ ಕೂಡ ದೇಶಕ್ಕೆ ಇದು ಮಾರಕ. ನೀವು ಸರ್ವೇ ಸಾಮಾನ್ಯ ಲೋಕಜ್ಞಾನ ಇರುವಂಥ ಒಬ್ಬ ಕಾರ್ಯಕರ್ತನನ್ನು ಬೆಳೆಸುವಂಥ ಅವಶ್ಯಕತೆ ಇದೆ. ಪದವೀಧರರು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಈ ಮಾಧ್ಯಮದ ಮುಖಾಂತರ ತಮಗೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಡಾಕ್ಟರ್ ನಾಗರಾಜ್ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಹೋಟೆಲ್ ಹಾಸ್ಪಿಟಲ್ ಅನ್ನು ನಡೆಸ್ತಾ ಇದ್ದಾರೆ, ವಿದ್ಯಾವಂತರು. ಈಗಾಗಲೇ ಅವರು 2 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಯಾವುದಕ್ಕೆ? ನಮ್ಮ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಆಲ್ರೆಡಿ ಅವರು ಈ 5 ಜಿಲ್ಲೆಗಳಲ್ಲಿ ಓಡಾಡಿರೋ ಓಡಾಟ ಅವ್ರಿಗಿದೆ. ಸೊ ಹಾಗಾಗಿ 2 ಚುನಾವಣೆ ಅಂದರೆ ಸಾಮಾನ್ಯ ಅಲ್ಲ, 5 ಜಿಲ್ಲೆ ಅಂದರೆ ಸಾಮಾನ್ಯ ಅಲ್ಲ. ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಮಾಡಬೇಕಾದ್ರೆ ಈಗ ಅಲ್ಲಿಯೂ ಅಂತಾರೆ, ಅಂಥದ್ರಲ್ಲಿ JDU ಪಕ್ಷದ ವತಿಯಿಂದ ಈಗ 5 ಜಿಲ್ಲೆಗಳಲ್ಲಿ ಆಲ್ರೆಡಿ ಒಂದು ಹಂತ ಎಲ್ಲ ಪ್ರಚಾರ ಮುಗಿದಿದೆ. ಭಾಳ ಚೆನ್ನಾಗಿ ಅದ್ಭುತವಾದ ಸ್ಪಂದನೆ ಇದೆ. ನಮ್ಮ ಕಡೆಯಿಂದಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಒಂದು ಏನು ಪದವೀಧರರನ್ನು ನಾವು ನೋಂದಾಯಿಸಿರ್ತೀವಿ. ಸೊ ಅವರೆಲ್ಲ ನಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಹಣಬಲ ತೋಳ್ಬಲ ಜಾತಿಯಿಂದ ಹೇಳ್ಕೊಂಡು ಬರೋರಿಗೆ ದಯವಿಟ್ಟು ಮತವನ್ನು ನಿರಾಕರಿಸಿ ಪ್ರಾಮಾಣಿಕರಿಗೆ ಮತ ನೀಡಿ ಅಂತ ಹೇಳ್ಬಿಟ್ಟು ಈ ಮಾಧ್ಯಮ ವ್ಯವಸ್ಥೆಯಲ್ಲಿ ನಾವು
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.